ಶಿವಮೊಗ್ಗ ಸಮೀಪದ ಊರಗಡೂರಿನಲ್ಲಿ ಹತ್ಯೆಯಾದಂಥ ಸಂಕೇತ್ ಈ ಬಾಲಕನ ಸಮಾಧಿಯನ್ನು ಹಾನಿ ಮಾಡಿದ್ದ ಆರೋಪಿಯನ್ನು ತುಂಗಾನಗರ ಪೊಲೀಸರು ಬಂಧಿಸಿದ್ದಾರೆ. ಅಚ್ಚರಿ ಏನೆಂದರೆ ಈತನು ಸಹ ಅಪ್ರಾಪ್ತ. ಬೈಕ್ನಲ್ಲಿ ಹೋಗುವಾಗ ಸಂಕೇತ್ನ ಫೋಟೋ ಇರೋ ಸಮಾಧಿಯ ಕಲ್ಲನ್ನು ಒಡೆದು ಹೋಗಿದ್ದಾನೆ. ಸಮಾಧಿಯ ಕಲ್ಲು ಹಾನಿ ಮಾಡೋ ಉದ್ದೇಶ ಏನೆಂದರೆ ಸಂಕೇತ್ನ ಕೊಲೆ ಮಾಡಿರೋ 7 ಜನ ಅಪ್ರಾಪ್ತರು ಈತನ ಸ್ನೇಹಿತರು. ಜೈಲಲ್ಲಿ ಇರುವ ಇವರುಗಳು ಇವತ್ತಿಗೂ ಹೊರಗೆ ಬಂದಿಲ್ಲ. ಈ ಸಿಟ್ಟು ಅವನಿಗಿತ್ತು, ಅದಕ್ಕಾಗಿಯೇ ಈ ಕೆಲಸ ಮಾಡಿದ್ದಾಗಿ ಆ ಅಪ್ರಾಪ್ತ ಬಾಲಕ ಸಹ ಹೇಳಿದ್ದಾನೆ. ಇನ್ನು ಈ ಕೃತ್ಯ ನಡೆಸಿದವನು ಸಹ ಊರಗಡೂರಿನ ನಿವಾಸಿ. ಪ್ರಕರಣ 15 ದಿನಗಳ ನಂತರ ಭೇದಿಸಲಾಗಿದೆ. ಇಲ್ಲಿ CCTV ಫೂಟೇಜ್ ಆಗಲಿ ಅಥವಾ ಕ್ಲೂ ಇರತಕ್ಕಂಥ ಯಾವುದೇ ಸನ್ನಿವೇಶ ಸಾಂದರ್ಭಿಕ ಸಾಕ್ಷಿ ಯಾವುದೂ ಇಲ್ಲ. ಆ ಕಾರಣಕ್ಕಾಗಿ ಈ ಪ್ರಕರಣ ಭೇದಿಸೋಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂಡಿದೆ ಪೊಲೀಸರಿಗೆ. ಇದು ಮತ್ತೆ ಪೊಲೀಸರಿಗೆ ದೊಡ್ಡ ಸವಾಲು ಸಹ ಆಗಿತ್ತು. ಆದರೂ ಸಹ ತುಂಗನಗರ ಪೊಲೀಸ್ ಇನ್ಸ್ಪೆಕ್ಟರ್ ಗುರುರಾಜ್ KT ನೇತೃತ್ವದಲ್ಲಿ ಪ್ರಕರಣವನ್ನು ಕೂಲಂಕಷವಾಗಿ ತನಿಖೆ ಮಾಡಿ ಭೇದಿಸಲಾಗಿದೆ. ಆರೋಪ ಎದುರಿಸ್ತಾ ಇರತಕ್ಕಂಥ ಅಪ್ರಾಪ್ತನನ್ನು ಬಾಲ ನ್ಯಾಯ ಮಂಡಳಿಗೆ ಹಾಜರುಪಡಿಸಲಾಗಿದೆ. ಕೃತ್ಯಕ್ಕೆ ಬಳಸಿದಂಥ RTR ಬೈಕನ್ನು ವಶಪಡಿಸಿಕೊಳ್ಳಲಾಗಿದೆ.